ಆಗಿರ್ತಕ್ಕಂತಹ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಹಲವಾರು ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಸಂಪೂರ್ಣವಾಗಿ ಊಟ ಮಾಡಲು ಕೊಡುವುದು ವಿಫಲವಾಗಿದೆ. ಪಕ್ಷದ ಕಾರ್ಯವೈಖರಿ, ಸರ್ಕಾರದ ರಾಜ್ಯದ ಕಾರ್ಯವೈಖರಿ ಬಗ್ಗೆ ಪ್ರಜೆಗಳೇ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂತಹ ಶಾಸಕರುಗಳು ಇವತ್ತು ಸರ್ಕಾರದ ವಿರುದ್ಧ ಮುಕ್ತವಾಗಿ ಮಾಧ್ಯಮದಲ್ಲಿ ಕೂಡ ಹೇಳ್ತಾ ಬಂದಿದ್ದಾರೆ. ಅದು ಬಿ ಆರ್ ಪಾಟೀಲ್ ಅವರ ಹೇಳಿಕೆ ಇರ್ಬೋದು, ರಾಜು ಕಾಗೆ ಅವರ ಹೇಳಿಕೆ ಇರ್ಬೋದು, ಬೆಳ್ಳೂರು ಗೋಪಾಲ್ ಅವರ ಹೇಳಿಕೆ ಇರ್ಬೋದು, ಅಥವಾ ಇತ್ತೀಚೆಗೆ ಇಕ್ಬಾಲ್ ಅಹಮದ್ ಅವರ ಹೇಳಿಕೆ ಇರ್ಬೋದು, ಅಥವಾ ನೀರು ಕೂಡ ಬಾಲ್ಕುಟ್ ಅವರ ಹೇಳಿಕೆ ಇರಬಹುದು. ಬಹುಶಃ ಹೇಳುವ ಸರ್ಕಾರ ಎಲ್ಲಾ ರೀತಿಯಲ್ಲಿ ವಿಫಲವಾಗಿದೆ. ಇದೆಲ್ಲದೂ ಕೂಡ ನಾವು ನೋಡಿದ್ದೀರಿ. ಬೇಜವಾಬ್ದಾರ ಮತ್ತು ಯಾವುದೇ ರೀತಿ ಜವಾಬ್ದಾರಿ ಪ್ರದರ್ಶನ ಕೂಡ ಅನಾಯಕವಾಗಿ 11 ಜನ ಯಾರು ಮುಕ್ತ ಜೀವಿಗಳಿಗೂ ಆ ಜೀವಿಗಳನ್ನು ಕೂಡ ಈ RCB ವಿಜಯೋತ್ಸವದಲ್ಲಿ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ. ಎಲ್ಲೋ ಸಿದ್ದರಾಮಯ್ಯನವರಿಗೆ ಆಡಳಿತದಲ್ಲಿ ಯಾವುದೇ ರೀತಿಯಾದಂತಹ ಅವರಿಗೆ ಒಂದು ಹತೋಟಿ ಇಲ್ಲ. ಇನ್ನು ಏನು 40% ಕಮಿಷನ್ ಅಂತ ಹೇಳಿ ಅಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಈ ಸರ್ಕಾರ ಬಂತು. ಇವತ್ತು ಎಲ್ಲವನ್ನು ಬೇಯಿಸಿದೆ. ಯಾವುದೇ ರೀತಿಯಲ್ಲಿ ಕೂಡ 2 ವರ್ಷಗಳಲ್ಲಿ ಕೂಡ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಲ್ಲ. ಈ ದೃಷ್ಟಿಯಲ್ಲಿ ಸರ್ಕಾರದ ವೈಫಲ್ಯ, ಪಕ್ಷದಲ್ಲಿ ಮತ್ತು ಕಾಂಗ್ರೆಸ್ ಮತ್ತೆ ಸಚಿವ ಸಂಪುಟದಲ್ಲಿರ್ತಕ್ಕಂತಹ ಕಿತ್ತಾಟ ಮತ್ತು ಜನರ ಆಕ್ರೋಶ ಎಷ್ಟು ಮಟ್ಟಿಗೆ ಮುಟ್ಟಿದೆ ಅಂತ ಈ ಸರ್ಕಾರ ಎಷ್ಟು ಬೇಗ ದೌರ್ಬಲ್ಯವಿರ್ತಕ್ಕಂಥ ಒಂದು ರೀತಿಯಲ್ಲಿದೆ. ಈ ದೃಷ್ಟಿನಲ್ಲಿ ಕೂಡ ನಮ್ಮ ಪೊಲೀಸರು ನಮ್ಮೆಲ್ಲರ ಮಾರ್ಗದರ್ಶಿಯಾಗಿರ್ತಕ್ಕಂತಹ ಎಚ್ ಡಿ ದೇವೇಗೌಡರ ನಿರ್ದೇಶನದ ಮೇರೆಗೆ ಮತ್ತು ನಮ್ಮೆಲ್ಲ ನೆಚ್ಚಿನ ನಾಯಕ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಮತ್ತು ವಿಕಿರ ನೇತೃತ್ವದಲ್ಲಿ ಕೂಡ ನಾವು ರಾಜ್ಯಾದ್ಯಂತ ಕೂಡ ಪ್ರತಿಭಟನಾ ಹೋರಾಟವನ್ನು ನಡೆಸಿದ್ದೇವೆ. ಈಗಾಗಲೇ ಸುಮಾರು 26 ಜಿಲ್ಲೆಗಳಲ್ಲಿ ಕೂಡ ಜಿಲ್ಲಾ ಕಚೇರಿ ಬಂದು ನಾವು ಪ್ರತಿಭಟನೆ ನಡೆಸಿ ರಾಜ್ಯಪಾಲರಿಗೆ ಈ ಸರ್ಕಾರ ಯಾವ ರೀತಿಯಲ್ಲಿ ಕೂಡ ಎಲ್ಲ ರೀತಿಯಲ್ಲಿ ಕೂಡ ವಿಫಲವಾಗಿದೆ. ಜನಸಾಮಾನ್ಯ ಜೀವನವನ್ನು ಎಷ್ಟು ಕಷ್ಟ ಮಾಡಿದ್ದಾರೆ ಎಂಬುದನ್ನು ಗಮನಕ್ಕೆ ಮಾಡಿಕೊಂಡಿದ್ದೇವೆ. ಇವತ್ತು ನಾವು ಬೆಂಗಳೂರು ನಗರದಲ್ಲಿ ನಮ್ಮ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ರಮೇಶ್ ಗೌಡರ ನೇತೃತ್ವದಲ್ಲಿ ಕೂಡ ಪ್ರತಿಭಟನೆ ಕಾರ್ಯವನ್ನು ನಡೆಸಿದ್ದೇವೆ. ಇವತ್ತು ಕೂಡ ಪ್ರತಿಭಟನೆ ಮಾಡಿ ನಾವು ಕೂಡ ರಾಜ್ಯಪಾಲರಿಗೆ ಸರ್ಕಾರದ ವೈಫಲ್ಯ ಒಳಗೊಂಡಿರ್ತಕ್ಕಂಥ ಮನವಿ ಕೂಡ ಕೊಟ್ಟಿದ್ದೇವೆ. ಬಹುಶಃ ಈ ಪ್ರತಿಭಟನೆ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ನೀಡುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಅಭಿವೃದ್ಧಿ ಕಾರ್ಯ ಬರ್ತಾ ಇದ್ರೆ ಪ್ರತಿಯೊಂದು ತಾಲೂಕಿನಲ್ಲಿ, ಪ್ರತಿಯೊಂದು ಪಂಚಾಯಿತಿಯಲ್ಲಿ ಕೂಡ, ಪ್ರತಿಯೊಂದು ಜಿಲ್ಲೆಯಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಒಂದು ಪ್ರಮುಖ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ನಾನು ಮುಂದಾಗಿ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ವೀಕ್ಷಕರನ್ನು ಕಳಿಸಿದ್ದಾರೆ. ಆ ವೀಕ್ಷಕರು ಮುಂದೆ ಹೇಳ್ತಾ ಇದ್ದಾರೆ